ಇನ್ನೊಂದೇನಂತ ಅಂದರೆ ಎಷ್ಟು ಯಾವ ಥಿಯೇಟ್ರಲ್ಲಿ ಯಾವ ಫಿಲಮ್ ಹಾಕಿದ್ರೂ ಯಾವುದೂ ಫೇಲ್ಯೂರ್ ಆಗಿಲ್ಲ. ಟ್ರೈಲರ್ ನೋಡಿದ್ರೇ ಗೊತ್ತಾಗುತ್ತೆ ಅವರ ಒಂದು ಕೆಪಾಸಿಟಿ ಏನಿದೆ ಅಂತ. ಎಲ್ಲ ಫಿಲಮ್ಗಳು ಹಾಕಿದ್ವಿ, ಯಾವುದೂ ನಿಲ್ಸಿಲ್ಲ. ಹಾಗಾಗಿ ಕಲೆಕ್ಷನ್ ಎಲ್ಲ ಕಡೆನೂ ಚೆನ್ನಾಗಿ ಬರ್ತಾ ಇದೆ. ಆನ್ಲೈನ್ ನಮ್ಮಲ್ಲಿ ಚೆನ್ನಾಗಿ ಹೋಗುತ್ತೆ, ಬುಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಭಾರಿ ಜೋರಾಗಿ ಮಾಡ್ತಾ ಇದ್ರು. ಎಲ್ಲ ಟಮಟೆ ಹೊಡಿಯೋದು, ಹಾರ ಹಾಕೋದು, ಆಮೇಲೆ ಕಟ್ಔಟ್ಸ್ಗಳು ಕಟ್ಟೋದು, ಬ್ಯಾನರ್ಗಳು ಕಟ್ಟೋದು. ಅವರ ಒಂದು ಲೆವೆಲ್ ಚೇಂಜ್ ಆಗಿರೋದ್ರಿಂದ ಎಲ್ಲ ಅಭಿಮಾನಿಗಳು ಎಷ್ಟು ಕಂಡ್ರೆ ಇಷ್ಟಪಡ್ತಾರೆ. KGF ಮಾತ್ರ ಭಾರಿ ಜೋರಾಗಿತ್ತು. ಅದ್ರ ತಕ್ಕಂತೆನೂ ಕಲೆಕ್ಷನ್ ಚೆನ್ನಾಗಿ ಎಲ್ಲ ಕಡೆನೂ ಬರ್ತಾ ಇತ್ತು. ಸುಮಾರು ಎರಡೂವರೆ ವರ್ಷ ಆಗಿದೆಯೇನೋ ಈ ಪಿಕ್ಚರು ಸ್ಟಾರ್ಟ್ ಮಾಡಿ. ತುಂಬ ಅಭಿಮಾನಿಗಳಂತೂ ಭಾರಿ ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ ಫಿಲಮ್ ಬಗ್ಗೆ. ಅದೇ ಥರ ಯಶು ಸುಧಾ ಇಟ್ಕೊಂಡಿದ್ದಾರೆ, ನಿರ್ಮಾಪಕರು ಇಟ್ಕೊಂಡಿದ್ದಾರೆ. ಅವರ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂತ ನಾನು ದೇವರಲ್ಲಿ ಬೇಳ್ಕೊಳ್ತೀನಿ. ಇನ್ನೊಂದೇನಂತ ಅಂದರೆ ಯಾವ ಥಿಯೇಟ್ರಲ್ಲಿ ಯಾವ ಫಿಲಮ್ ಹಾಕಿದ್ರೂ ಯಾವುದೂ ಫೇಲ್ಯೂರ್ ಆಗಿಲ್ಲ. ಎಲ್ಲ ಒಂದೊಂದು ತಿಂಗಳ ಮೇಲೆ ಹೋಗಿರೋವಂಥದ್ದೇ. ನಮ್ಮಲ್ಲೂ ಅಷ್ಟೇ ಒಂದೊಂದು ತಿಂಗಳ ಮೇಲೆ ಹೋಗಿರುವಂಥದ್ದೇನೆ. ಹಾಗಾಗಿ ಎಲ್ಲ ಹಾಕಿದ್ರೂ ಎಷ್ಟು ಫಿಲಮ್ ಹೋಗುತ್ತೆ, 100% ಹೋಗುತ್ತೆ. ಖಂಡಿತ ಅವರು ಅದು ಇಂಡಿಯಾ ಲೆವೆಲಲ್ಲಿ ಇದ್ದಾರಲ್ಲ, ಇಂಡಿಯಾ ಲೆವೆಲಲ್ಲಿ ಇದ್ಮೇಲೆ ಅವರ ಹೆಸರು ಅಷ್ಟೇ ಇದಾಗಿ ಬೆಳೀತಾ ಇದೆ. ನೋಡಲಿಕ್ಕೆ ಅಷ್ಟೇ ಅವರು ಲುಕ್ಕಾಗೂ ಇದ್ದಾರೆ. ಆ ಕೆಲವು ಡ್ರೆಸ್ಗಳಲ್ಲಂತೂ ಭಾರಿ ಚೆನ್ನಾಗಿ ಲುಕ್ ಆಗಿದ್ದಾರೆ. ಆ ಟ್ಯಾಕ್ಸಿಕಲ್ಲಂತೂ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಆ ಟ್ರೈಲರ್ ಎಲ್ಲ ಲಾಂಚ್ ಮಾಡಿದಾರಲ್ಲ, ಆ ಟ್ರೈಲರ್ ನೋಡಿದ್ರೇ ಗೊತ್ತಾಗುತ್ತೆ ಅವರ ಒಂದು ಕೆಪಾಸಿಟಿ ಏನಿದೆ ಅಂತ. ಇಡೀ ಥ್ರೂಔಟ್ ಇಂಡಿಯಾನೇ ಪಿಕ್ಚರು ಇದರಲ್ಲಿದೆ. ವರ್ಲ್ಡ್ ಫೇಮಸ್ ಆಗುವಂಥ ಎಲ್ಲ ಲಕ್ಷಣಗಳು ಈ ಪಿಕ್ಚರಲ್ಲಿ ಕಂಡು ಬರ್ತಾ ಇದೆ. ಅದ್ರ ತಕ್ಕಂತೆ ನಿರ್ಮಾಪಕರನ್ನು ಒಳ್ಳೆ ನಿರ್ಧಾರ ತಗೊಂಡು ಪಿಕ್ಚರ್ ಮಾಡಿದ್ದಾರೆ. ಎಲ್ಲ ಫಿಲಮ್ಗಳು ಹಾಕಿದ್ವಿ, ಯಾವುದೂ ನಿಲ್ಸಿಲ್ಲ. ಎಲ್ಲ ಚೆನ್ನಾಗಿತ್ತು ರೆಸ್ಪಾನ್ಸ್. ಯಾಕಂತ ಅಂದರೆ ಅವರು ಆ್ಯಕ್ಷನಲ್ಲೂ ತೆಗ್ದಿದ್ದಾರೆ, ಫ್ಯಾಮಿಲಿಗಳಲ್ಲೂ ತೆಗ್ದಿದ್ದಾರೆ. ಎಲ್ಲ ಥರದ ಪಿಕ್ಚರ್ಗಳೂ ನಿರ್ಮಾಪಕರು ಕೊಟ್ಟಿದ್ದಾರೆ ಪಿಕ್ಚರ್ಗಳ್ನ. ಅದ್ರ ತಕ್ಕಂತೆ ಇವರು ನಟನೆಯೂ ಮಾಡಿ ಪಿಕ್ಚರ್ಗಳ್ನ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಕಲೆಕ್ಷನ್ನು ಎಲ್ಲ ಕಡೆನೂ ಚೆನ್ನಾಗಿ ಬರ್ತಾ ಇದೆ. ಸರ್, ನಮ್ಮದು 4 ವಾರ 5 ವಾರ ಈ ಥರ ಎಲ್ಲ ಹೋಗಿದೆ, ಪಿಕ್ಚರ್ಗಳೆಲ್ಲ ಹೋಗಿದೆ. ಒಳ್ಳೊಳ್ಳೆ ಪಿಕ್ಚರ್ಸ್ ಬಂದಿದೆ. ಈ ಥರ ಎಲ್ಲ ಪಿಕ್ಚರ್ಸ್ಗಳೆಲ್ಲ ಎಲ್ಲ ಪಿಕ್ಚರು ಹಾಕಿದ್ದೀವಿ, ಚೆನ್ನಾಗಿ ಹೋಗಿದೆ. ಈ ಮೂವಿ ಬರ್ತಿದೆ ಅಂತ ಅಂದರೆ ಆಲ್ ಓವರ್ ಇಂಡಿಯಾನೇ ಓಡಬೇಕಾದ್ರೆ ಈ ಪಿಕ್ಚರು ಎಲ್ಲ ಥಿಯೇಟ್ರಲ್ಲೂ ರನ್ ಆಗ್ತದೆ ಅನ್ನೋದೊಂದು ಗ್ಯಾರಂಟಿ ಎಲ್ಲರ ಮನಸ್ಸಲ್ಲೂ ಇದೆ. ಇನ್ನೂ ಅದು 26ನೇ ತಾರೀಕು ಇರೋದ್ರಿಂದ ಇನ್ನೂ ಯಾವ ಥಿಯೇಟ್ರುಗಳು ಅನೌನ್ಸ್ ಮಾಡಿಲ್ಲ, ಮಾಡ್ತಾರೆ. ಯಾಕಂದರೆ ಇನ್ನೂ 26 ಇರೋದ್ರಿಂದ ಇನ್ನೂ ಟೈಮ್ ಇದೆ, ಇನ್ನೂ 11 ದಿವಸ ಇದೆ. ಹಾಗಾಗಿ ಎಲ್ಲ ಥಿಯೇಟ್ರುಗಳವರು ಮಾಡ್ತಾರೆ. ಎಲ್ಲ ಕಡೆ ಹಾಕಿದ್ರೂ ಚೆನ್ನಾಗಿ ಹೋಗುತ್ತೆ. ಎಲ್ಲ ಅಭಿಮಾನಿಗಳು ಅವ್ರ ಅಭಿಮಾನಿಗಳು ಬಂದು ಕೇಳ್ತಾನೆ ಇದ್ದಾರೆ. ಇನ್ನೂ 11 ದಿವಸ ಇರೋದ್ರಿಂದ ನಾವು ಹೇಳಲಿಕ್ಕೆ ಇದಾಗಿ ಮಾಡ್ತಾ ಇಲ್ಲ. ಸರಿ, ಆ ಟೈಮಲ್ಲಿ ಒಂದು ವಾರ ಇದ್ದಂಗೆ ಅನೌನ್ಸ್ ಮಾಡ್ತಾರೆ, ಪೇಪರಲ್ಲಿ ಅವರೇ ನಿರ್ಮಾಪಕರೇ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದಾಗ ಎಲ್ಲ ಥಿಯೇಟ್ರುಗಳಲ್ಲಿ ಆಟೋಮೆಟಿಕ್ಕಾಗಿ ಜನ ಬುಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆನ್ಲೈನ್ ನಮ್ಮಲ್ಲಿ ಚೆನ್ನಾಗಿ ಹೋಗುತ್ತೆ, ಬುಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಭಿಮಾನಿಗಳಿಗೆ ಯಾವ ಥರ ಸೆಲೆಕ್ಷನ್ ಮಾಡೋಕ್ಕೆ ಬಿಡ್ತೀವಿ ಅಂದರೆ ಪ್ರತಿಯೊಬ್ಬ ಅಭಿಮಾನಿನೂ ಅಷ್ಟೇ ಎಲ್ಲ ಬಂದು ಎಲ್ಲ ಚಿತ್ರಮಂದಿರಗಳಲ್ಲೂ ಈ ಪಿಕ್ಚರ್ನ ನೋಡಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಆಶಿಸ್ತೀವಿ. ಭಾರಿ ಜೋರಾಗಿ ಮಾಡ್ತಾಯಿದ್ರು. ಎಲ್ಲ ಟಮಟೆ ಹೊಡಿಯೋದು, ಹಾರ ಹಾಕೋದು, ಆಮೇಲೆ ಕಟ್ಔಟ್ಸ್ಗಳು ಕಟ್ಟೋದು, ಬ್ಯಾನರ್ಗಳು ಕಟ್ಟೋದು. ಇಡೀ ಚಿತ್ರಮಂದಿರ ಎಲ್ಲ ಪೂರ್ತಿ ತುಂಬ ಬ್ಯಾನರ್ಗಳೆಲ್ಲ ಕಟ್ತಾಯಿದ್ರು. ಎಲ್ಲ ಅಭಿಮಾನಿಗಳೂ ಬರೋರು. ಇದಕ್ಕೆ ಯಶ್ ಅಭಿಮಾನಿನೇ ಬರಬೇಕು ಅಂತ ಏನಿಲ್ಲ. ಅವರ ಒಂದು ಲೆವೆಲ್ ಚೇಂಜ್ ಆಗಿರೋದ್ರಿಂದ ಎಲ್ಲ ಅಭಿಮಾನಿಗಳು ಯಶ್ ಕಂಡ್ರೆ ಇಷ್ಟಪಡ್ತಾರೆ. ಎಲ್ಲ ಅಭಿಮಾನಿಗಳೂ ಯಶ್ ಕಂಡ್ರೆ ತುಂಬ ಇಷ್ಟಪಡ್ತಾರೆ, ಅವ್ರ ಫಿಲಮ್ನ ನೋಡ್ತಾರೆ. ತುಂಬ ಚೆನ್ನಾಗಿತ್ತು. KGF ಮಾತ್ರ ಭಾರಿ ಜೋರಾಗಿತ್ತು. ಅದ್ರ ತಕ್ಕಂತೆನೂ ಕಲೆಕ್ಷನ್ ಚೆನ್ನಾಗಿ ಎಲ್ಲ ಕಡೆನೂ ಬರ್ತಾ ಇತ್ತು. ನಮ್ಮದೇ ಅಂತ ಅಲ್ಲ, ಆಲ್ ಓವರ್ ಕರ್ನಾಟಕ ಎಲ್ಲ ಥಿಯೇಟ್ರಲ್ಲೂ ತುಂಬ ಚೆನ್ನಾಗಿ ಬರ್ತಾ ಇತ್ತು ಕಲೆಕ್ಷನ್ನು. KGF ಇಂದನೇ ಅವರು ಅಷ್ಟು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಕಾರಣ ಅವ್ರಿಗೆ KGF ಆದಮೇಲೆ KGF 2, ಟ್ಯಾಕ್ಸಿಕ್ಕು, ಇವೆಲ್ಲ ಅವರ ಒಂದು ಲೈಫೇ ಚೇಂಜ್ ಮಾಡಿಬಿಡ್ತು. ಅವರು ಯಶೋರ್ ಲೈಫೇ ಚೇಂಜ್ ಮಾಡಿಬಿಡ್ತು. ಒಂದೇನು ಅಂದರೆ ಥಿಯೇಟ್ರ್ ಮೆರಿಟ್ ಏನಿದೆಯೋ ಆ ಮೆರಿಟ್ನ ನಾವು ಅಂಥ ದೊಡ್ಡ ಪಿಕ್ಚರ್ ಹಾಕೋದ್ರಿಂದ ತುಂಬ ಉಳಿಸ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ಭಾವನೆ. ಯಾಕಂತ ಅಂದರೆ ಅವ್ರ ಪಿಕ್ಚರ್ ಹಾಕಿದ್ರೆ ಎಲ್ಲಿಲ್ಲದ ಜನ ಬಂದು ಆ ಫಿಲಮ್ ನೋಡಬೇಕಾದ್ರೆ ನಮ್ಮ ಥಿಯೇಟ್ರಿಗೂ ಒಂದು ಕಳೆ ಬರುತ್ತೆ. ಅಭಿಮಾನಿಗಳಿಗೂ ಎಲ್ಲ ಬಂದು ಎಲ್ಲ ಸಡಗರ ಮಾಡುವಾಗ ನಮಗೊಂಥರ ಸಂತೋಷ ಆಗುತ್ತೆ. ಒಂದು ಥಿಯೇಟ್ರಿಗೂ ಒಳ್ಳೆ ಹೆಸರು ಬರುತ್ತೆ. ಆ ಹೆಸರು ಬರೋದ್ರಿಂದ ಎಲ್ಲ ಥಿಯೇಟ್ರ್ನವರು ನಮ್ಮ ಯಶ್ ಪಿಕ್ಚರ್ ಹಾಕಬೇಕು ಅಂತ ಇಷ್ಟಪಡ್ತಾರೆ. ತುಂಬ ಸಂತೋಷ ಆಗ್ತಿದೆ ಸರ್. ನಮ್ಮೊಬ್ಬರಿಗೆ ಅಂತ ಅಲ್ಲ, ಎಂಟೈರ್ ಕರ್ನಾಟಕ, ಎಂಟೈರ್ ಇಂಡಿಯಾ ಲೆವೆಲಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಅವ್ರ ಬಗ್ಗೆ. ಅದೇ ಥರನೇ ಅವರು ಮುಂದುವರ್ಸಿದ್ರೆ ಅವರ ಒಂದು ಇದೇ ಚೇಂಜ್ ಆಗಿಬಿಡುತ್ತೆ, ಲೆವೆಲ್ಲೇ ಚೇಂಜ್ ಆಗಿಬಿಡುತ್ತೆ. ಅದ್ರ ಬಗ್ಗೆ ಏನು ಹೇಳೋದು ಅಂತ. ಅಮೇರಿಕಾದಲ್ಲೇ 2,000 ಚಿಲ್ಲರೆ ಅಂತ ಅಂದರೆ ನಿರ್ಮಾಪಕರು, ನಿರ್ದೇಶಕರು, ತಂತ್ರಜ್ಞರು, ಆಮೇಲೆ ಕಲಾವಿದರು
ಎಷ್ಟು ಮಟ್ಟಿಗೆ ಕೆಪಾಸಿಟಿಲಿ ಆ ಪಿಕ್ಚರ್ ಮಾಡಿರಬೇಕು, ಆ ಲೆವೆಲಲ್ಲಿ ಹೋಗಬೇಕು ಅಂತ ಅಂದರೆ ಎಷ್ಟು ಮಾಡಿರ್ಬೇಕು ಲೆಕ್ಕ ಹಾಕ್ಕೊಳ್ಳಿ. ವರ್ಲ್ಡ್ ಲ್ಯಾಂಗ್ವೇಜ್ ಇದಾಗ್ಬಿಡ್ತಿದ್ದು ಕನ್ನಡ. ಇದು ವರ್ಡ್ನಲ್ಲೇ ಓಡೋಂಗೆ ಆಗ್ಬಿಡ್ತಿತ್ತು ಪಿಕ್ಚರು ಟ್ಯಾಕ್ಸಿಕ್ ಅನ್ನೋದು. ಹೆಸ್ರಂಗಿದೆ, ವರ್ಡ್ನಲ್ಲಿ ಯಾರು ನೋಡಿದ್ರು ಈ ಟ್ಯಾಕ್ಸಿಕ್ ಅಂದ್ರೆ ಏನು ಅಂತ ಇಷ್ಟಪಡ್ತಾರೆ. ಆ ಲೆವೆಲಲ್ಲಿ ಹೆಸರಿರೋದ್ರಿಂದ ತುಂಬ ಎಲ್ರಿಗೂ ಸಂತೋಷ ಆಗ್ತಾ ಇದೆ, ಎಲ್ರಿಗೂ ಸಂತೋಷ ಆಗ್ತಾ ಇದೆ. ಸತ್ಯ ಮೇಡಮ್, ಅದು ಹೇಳೋದು ಸತ್ಯ. ನಮಗೆ ನಾವೇ ಹೆಮ್ಮೆ ಪಡಬೇಕು, ಅವರ ಒಂದು ನಟನೆಗೆ ಆಗಲಿ ಏನೇ ಆಗಲಿ ಅವ್ರ ಅಚೀವ್ಮೆಂಟ್ಗೆ ನಮಗೆ ನಾವೇ ಹೆಮ್ಮೆ ಪಡಬೇಕು. ನೋಡಿದ್ದೀವಿ, ಟ್ರೈಲರ್ ನೋಡಿದ್ದೀನಿ, ಟ್ರೈಲರ್ ಚೆನ್ನಾಗಿದೆ, ಟ್ರೈಲರ್ ಚೆನ್ನಾಗಿದೆ, ಚೆನ್ನಾಗಿದೆ. ಅವರ ಒಂದು ಪ್ರತಿಯೊಂದು ಹೆಜ್ಜೆಗೂ ಅವ್ರು ಮಾಡಿರೋವಂಥ ಒಂದು ಆ್ಯಕ್ಟಿಂಗು ಟ್ರೈಲರಲ್ಲಿ ತೋರಿಸ್ತಾರೆ. ಮೊಬೈಲಲ್ಲೆಲ್ಲ ಬಂದಿದೆಯಲ್ಲ, ತೋರಿಸ್ತಾ ಇದ್ದಾರೆ, ಚೆನ್ನಾಗಿದೆ. ಇಲ್ಲ, ಯಾವತ್ತೂ ಬಂದಿಲ್ಲ, ಯಾವತ್ತೂ ಬಂದಿಲ್ಲ. ಮುಂದೆ ನೋಡೋಣ ಮುಂದೆ ನೋಡೋಣ. ಒಳ್ಳೇದಾಗಲಿ, ನಾವು ಒಳ್ಳೇದೇ ಬಯಸ್ತೀವಿ, ಅವರು ಒಳ್ಳೇದು ಮಾಡಬೇಕು, ನಾವು ಒಳ್ಳೇದೇ ಬಯಸ್ತೀವಿ ಅವ್ರಿಗೆ. ಅಭಿಮಾನಿಗಳಲ್ಲಿ ಕೇಳ್ಕೊಳೋದು ಒಂದೇ, ನೀವು ಎಷ್ಟು ಇಷ್ಟಪಡ್ತಿದ್ರೋ, ಎಷ್ಟು ವರ್ಷಗಳಿಂದ ನಮ್ಮ ಯಶ್ನ ಪಿಕ್ಚರ್ ಬರಬೇಕು, ಎಲ್ಲ ಇಡೀ ವರ್ಲ್ಡ್ನಲ್ಲೇ ಪಿಕ್ಚರ್ ಆಗಬೇಕು ಅಂತ ಕಾಯ್ತಾ ಇದ್ದೀರೋ, ಖಂಡಿತವಾಗ್ಲೂ 26ನೇ ತಾರೀಕು ಆಗ್ತಾ ಇದೆ. ನಿಮ್ಮೆಲ್ಲ ಅಭಿಮಾನಿಗಳಿಗೂ ತುಂಬ ಸಂತೋಷ ಆಗ್ತಾ ಇದೆ. ಆ ಸಂತೋಷ ನೋಡಿ ನಾವು ನಿಮ್ಮ ಜೊತೆಗೆ ಸೇರಿಕೊಂಡು ತುಂಬ ಸಂತೋಷನ ಅನುಭವಿಸೋದಕ್ಕೆ ಒಂದು ಅವಕಾಶ ಮಾಡ್ಕೊಳ್ತೀವಿ.